ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ಇವತ್ತು ನಾನು SSLC ಅವರಿಗೆ ಸೈನ್ಸ್ ಕ್ಲಾಸಸ್ನ ತೊಗೊತಾ ಇದ್ದೀನಿ. ಇವತ್ತು ಮಾಡ್ತಿರುವಂಥ ಲೆಸನ್ ಬಂದು ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ. ಸೊ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಈ ಲೆಸನ್ ನಾವು ನೋಡಿದಾಗ ಇದೊಂದು ಸ್ವಲ್ಪ ಲಾಂಗ್ ಲೆಸನ್ ಅಂತ ಹೇಳ್ಬೋದು. ಸೊ ನಾನು ಹೆರಿಡಿಟಿ ಒಂದು ಪಾರ್ಟ್ ಹಾಗೂ ಎವಲ್ಯೂಷನ್ನ ಒಂದು ಪಾರ್ಟ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳೋದು ಅಂದರೆ ಈ ಲೆಸನಿಂದ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನಾವು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಒಂದಿಷ್ಟು ಡೆಫಿನೆಟ್ ಕ್ವೆಶನ್ಸ್ ಅಂತ ನೋಡ್ಬೋದು. ಯಾವ್ದಾವ ಕ್ವೆಶನ್ ಆ ಥರ ಬರ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದರೊಳಗೂ ನಿಮಗೊಂದು ಚಕ್ಕರ್ ಬೋರ್ಡ್ ಅಂತ ಒಂದು ಈ ಲೆಸನಲ್ಲಿ ಬರುತ್ತೆ. ಆಲ್ಮೋಸ್ಟ್ ಪ್ರತಿ ಇಯರು ಆ ಕ್ವೆಶನ್ನ 3 ಮಾರ್ಕ್ಸಿಗೆ ಕೊಡ್ತಾರೆ. ಕೆಲವೊಂದು ಸತಿ 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಆಲ್ಮೋಸ್ಟ್ ಒಂದು 90% ಅಂತೂ 3 ಮಾರ್ಕ್ಸ್ಗೆ ಕೊಡ್ಬೋದು. ಸೊ ಆ ಕ್ವೆಶನ್ಸ್ನೆಲ್ಲ ನಾನು ಹೇಳ್ತೀನಿ ನಿಮಗೆ. ಸೊ ಇವತ್ತು ನಾವು ಹೆರಿಡಿಟಿ ಪಾರ್ಟ್ನ ನೋಡಿದಾಗ, ಸೊ ಏನಿದು ಹೆರಿಡಿಟಿ, ಜೆನೆಟಿಕ್ಸ್, ಹೆರಿಡಿಟಿ, ಎವಲ್ಯೂಷನ್ ಇದೆಲ್ಲ ನೀವು ಕೇಳಿರ್ತೀರಾ. ಬಟ್ ಇದ್ರ ಮೀನಿಂಗ್ ಏನು ಅಂತ ತಿಳ್ಕೊಬೇಕಲ್ವಾ. ಸೊ ಇವತ್ತಿನ ಲೆಸನ್ ಸ್ಟಾರ್ಟ್ ಮಾಡುತ್ತಾ ನೋಡೋಣ. ಫಸ್ಟ್ ಇರೋದು ಜೆನೆಟಿಕ್ಸ್ ಅಂತ. ಜೆನೆಟಿಕ್ಸ್ ಅಂದರೆ ಏನು? ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಮಾಡುವಾಗ ವೇರಿಯೇಷನ್ ಅಂತ ಕೆಲವೊಂದು ವರ್ಡ್ಸ್ ಬಂದಾಗ ನಾನು ನಿಮ್ಗೆ ಹೇಳಿದೆ. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನ್ ಬಂದಾಗ ನಾನು ಅದ್ರ ಬಗ್ಗೆ ನಿಮಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಅಂತ. ಸೊ ಇವಾಗ ನಾವು ಜೆನೆಟಿಕ್ಸ್ ಅಂತ ನೋಡಿದಾಗ ಅದೇನು? ಬ್ರಾಂಚ್ ಆಫ್ ಸೈನ್ಸ್ ದಟ್ ಡೀಲ್ಸ್ ವಿತ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಜೆನೆಟಿಕ್ಸ್ ಅಂದರೆ ಏನು? ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್ ಅಂತ ಹೇಳ್ತಿದ್ದಾರೆ. ಸೊ ಹೆರಿಡಿಟಿ ಅಂತ ನೋಡಿದಾಗ ಇಟ್ ಮೀನ್ಸ್ ದ ಟ್ರಾನ್ಸ್ಮಿಷನ್ ಆಫ್ ಫೀಚರ್ಸ್ ಆರ್ ಕ್ಯಾರೆಕ್ಟರ್ಸ್ ಟ್ರೈಟ್ಸ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್ ಜನರೇಷನ್. ಸೊ ಹೆರಿಡಿಟರಿ ಅಂದರೆ ಏನು? ಇವಾಗ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ. ಆ ಕ್ಯಾರೆಕ್ಟರ್ಸ್ ಏನು ಟ್ರಾನ್ಸ್ಫರ್ ಆಗುತ್ತಲ್ವಾ ಫ್ರಮ್ ದರ್ ಪೇರೆಂಟ್ಸ್ ಟು ದರ್ ಆಫ್ ಸ್ಪ್ರಿಂಗ್ಸ್, ಹೇಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಇದನ್ನು ನಾವು ಹೆರಿಡಿಟಿ ಅಂತ ಕರಿತೀವಿ. ಸೊ ಹೆರಿಡಿಟಿ ಆದಮೇಲೆ ವೇರಿಯೇಷನ್. ಸೊ ಇದೊಂಥರ ಮೇನ್ ಅಂತ ಹೇಳ್ಬೋದು. ಹೆರಿಡಿಟಿ ಅಥವಾ ವೇರಿಯೇಷನ್ ಇದನ್ನು ನೀವು ಡೆಫಿನೇಷನ್ ನೀಟಾಗಿ ಕಲ್ತ್ಕೊಂಡಿರಬೇಕು. ವೇರಿಯೇಷನ್ ದ ಡಿಫ್ರೆನ್ಸಸ್ ಅಮಾಂಗ್ ದ ಇಂಡಿವಿಜುವಲ್ಸ್ ಆಫ್ ಅ ಸ್ಪೀಸಸ್ ಆರ್ ಪಾಪ್ಯುಲೇಷನ್ are called variation. So the difference among the individual of a species. So ಇಷ್ಟೆಲ್ಲ ಸ್ಪೀಸಸ್ ಇರುತ್ತೆ, ಅದು ಡಿಫ್ರೆನ್ಸಸ್ ಅಮಾಂಗ್ ದ ಇಂಡಿವಿಜುವಲ್ಸ್, ಇದನ್ನು ನಾವು ವೇರಿಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಮೆಂಡಾಲ್ಡ್ ಹಿಸ್ ವರ್ಕ್ ಆನ್ ಇನ್ಹೆರಿಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಮೆಂಡಲ್ಸ್ ಅಂತ ಒಬ್ರು ಬರ್ತಾರೆ. ಇಲ್ಲಿ ಮೆಂಡಲ್ಸ್ ಲಾ ಬರುತ್ತೆ, ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಬರುತ್ತೆ, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ಅಂತೆಲ್ಲ ಬರ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಸೊ ಇಲ್ಲಿ ನಾವು ಮೆಂಡಲ್ ಬಗ್ಗೆ ನೋಡ್ತಾ ಹೋದರೆ, ಮೆಂಡಲ್ ಸ್ಟಾರ್ಟೆಡ್ ಇಸ್ ಎಕ್ಸ್ಪೆರಿಮೆಂಟ್ ಆನ್ ಪ್ಲಾಂಟ್ ಬ್ರೀಡಿಂಗ್ ಆ್ಯಂಡ್ ಹೈಬ್ರಿಡೈಸೇಷನ್. ಸೊ ಇವಾಗ ಮೆಂಡಲ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರ ಎಕ್ಸ್ಪೆರಿಮೆಂಟ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಏನು ತಿಳ್ಕೊಬೇಕು ಅಂದರೆ, ಮೆಂಡಲ್ ವಾಸ್ ನೋನ್ ಆಸ್ ಫಾದರ್ ಆಫ್ ಜೆನೆಟಿಕ್ಸ್. ಮೆಂಡಲ್ ಏನಂತ ಪ್ರಸಿದ್ಧವಾಗಿದ್ರು? ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಅವರು ಫೇಮಸ್ ಆಗಿದ್ರು. ಪ್ಲಾಂಟ್ ಸೆಲೆಕ್ಟೆಡ್ ಬೈ ಮೆಂಡಲ್. ಸೊ ಇಲ್ಲಿ ಮೆಂಡಲ್ ಕೆಲವೊಂದು ಪ್ಲಾಂಟ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಅದರೊಳಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಟೇಬಲ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ 7 ಪಾರ್ಟ್ಸ್ನ ಅವ್ರು ತೊಗೊಂಡಿದ್ದಾರೆ. ಫಸ್ಟ್ ಒಂದು ಕ್ಯಾರೆಕ್ಟರ್ ಬರುತ್ತೆ, ಒಂದು ಡಾಮಿನೇಟ್ ಕ್ಯಾರೆಕ್ಟರ್, ಒಂದು ಡಾಮಿನೇಟ್ ಟ್ರೈಟ್ ಅಂತ ಬರುತ್ತೆ, ಒಂದು ರೆಸೆಸಿವ್ ಟ್ರೈಟ್ ಅಂತ ಬರುತ್ತೆ. ಸೊ ಡಾಮಿನೇಟ್ ಟ್ರೈಟ್, ರೆಸೆಸಿವ್ ಟ್ರೈಟ್ ಅಂದರೆ ಏನು ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ಒಂದು ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ನ ನಾವು ತೊಗೊತೀವಿ. ಫ್ಲವರ್ ಕಲರ್ ಅಂತ ತೊಗೊಂಡಿದ್ದೀವಿ. ಫ್ಲವರ್ ಕಲರ್ ಡಾಮಿನೇಟ್ ಆಗೋದು ಬಂದು ಪರ್ಪಲ್, ಹಾಗೆ ರೆಸೆಸಿವ್ ಆಗೋದು ವೈಟ್. ಸೊ ಈ ಥರ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ ಏನು ಅಂತ ಪಟ್ಟಾಗಿ. ಸೊ ನಾನು ನಿಮಗೆ ಡಾಮಿನೇಟ್ ಟ್ರೈಟ್ ಮತ್ತು ರೆಸೆಸಿವ್ ಟ್ರೈಟ್ ಅಂತ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? So Mendel's experiment, Mendel conducted a series of experiment in which he crossed the pollinated plants to study one character at a time. So ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಿರೋದು, ಇವಾಗ ಇಲ್ಲಿ 2 ಫ್ಲವರ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈ ಥರ ಫ್ಲವರ್ಸ್ ಇದ್ದಾಗ ಮೆಂಡಲ್ ಏನು ಮಾಡ್ತಾರೆ? ಮೆಂಡಲ್ ಇವೆರಡೂ ಫ್ಲವರ್ಸ್ನ ಪಾಲಿನೇಟ್ ಮಾಡ್ತಾರೆ. ಒಂದ್ಸತಿ ಅವರು ಸೆಲ್ಫ್ ಪಾಲಿನೇಟ್ ಮಾಡ್ತಾರೆ, ಒಂದ್ಸತಿ ಕ್ರಾಸ್ ಪಾಲಿನೇಟ್ ಮಾಡ್ತಾರೆ. ಸೊ ಇದನ್ನು ನಾವು ಮೋನೋಹೈಬ್ರಿಡ್ ಕ್ರಾಸ್ ಮತ್ತು ಡೈಹೈಬ್ರಿಡ್ ಕ್ರಾಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನಾವೀಗ ಏನು ತಿಳ್ಕೊಬೇಕು? ಫಸ್ಟ್ ಮೋನೋಹೈಬ್ರಿಡ್ ಅಂದರೆ ಗೊತ್ತಾ ನಿಮಗೆ? ಮೋನೋಹೈಬ್ರಿಡ್ ಅಂದ್ರೇನು? ಮೋನೋ ಅಂದರೆ ಸಿಂಗಲ್, ಕ್ರಾಸ್ ಬಿಟ್ವೀನ್ 2 ಪೀ ಪ್ಲಾಂಟ್ಸ್ ವಿತ್ 1 ಪೇರ್. ಮೋನೋಹೈಬ್ರಿಡ್ ಕ್ರಾಸ್, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಅಂದ್ರೇನು? ಕ್ರಾಸ್ ಬಿಟ್ವೀನ್ 2 ಪೀ ಪ್ಲಾಂಟ್ಸ್, 2 ಪೀ ಪ್ಲಾಂಟ್ಸ್ ಜೊತೆಗೆ ಕ್ರಾಸ್ ಆಗುತ್ತೆ ವಿತ್ 1 ಪೇರ್ ಅಂತ ಹೇಳ್ತಿದ್ದಾರೆ. ಮತ್ತು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ ಇಲ್ಲಿ. ಸೊ ಕಾಂಟ್ರಾಸ್ಟಿಂಗ್ ಅಂದ್ರೆ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಟಾಲ್ ಮತ್ತು ಶಾರ್ಟ್. ಟಾಲ್ ಆಪೋಸಿಟ್, ಶಾರ್ಟ್ ಅಲ್ವಾ? ಈ ಥರ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಜೊತೆ ಆಗೋದು ಬಂದು ಮೋನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲ ನೀವು ಚಕ್ಕರ್ ಬೋರ್ಡ್ನ ಇದೇ ಥರ ಬರಿತಾ ಹೋಗೋದಾಗುತ್ತೆ. ಬಟ್ ನೀವು ಒಂದು ಬಾಕ್ಸ್ ಹಾಕ್ಬಿಟ್ಟು ಈ ರೀತಿ ಬರಿತೀರಾ ನೀವು ಚಕ್ಕರ್ ಬೋರ್ಡ್ನ. ಸೊ ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದಾರಲ್ವಾ, ಫಸ್ಟ್ ನೋಡೋಣ. ಇಲ್ಲಿ ಪೇರೆಂಟ್ ಜನರೇಷನ್ ಕೊಟ್ಟಿದ್ದಾರೆ ನಮಗೆ. ಪೇರೆಂಟ್ ಜನರೇಷನ್ ಏನು? ಒಂದು ಟಾಲ್ ಪ್ಲಾಂಟ್ ಆಗಿದೆ, ಒಂದು ಡ್ರಾಫ್ಟ್ ಪ್ಲಾಂಟ್ ಆಗಿದೆ. ಡ್ರಾಫ್ಟ್ ಅಂದರೆ ಶಾರ್ಟ್ ಅಂತ ಅರ್ಥ. ಸೊ ನಾವು ಸೈನ್ಸಲ್ಲಿ ಇವಾಗ ನೀವು ಚಕ್ಕರ್ ಬೋರ್ಡ್ ಬರ್ತಾ ಹೋದಾಗ ಟಾಲ್, ಡ್ರಾಫ್ಟ್ ಈ ಥರ ವರ್ಡ್ಸ್ ಯೂಸ್ ಮಾಡೋದು. ಸೊ ಟಾಲ್ ಪ್ಲಾಂಟ್ ಆಗಿದೆ, ಒಂದು ಡ್ರಾಫ್ಟ್ ಪ್ಲಾಂಟ್ ಇದೆ. ಸೊ ಇಲ್ಲಿ ಗ್ಯಾಮೆಟ್ಸ್ ನೋಡಿದಾಗ ಟಾಲ್ ಪ್ಲಾಂಟಿಗೆ 2 ಟಿ ಬರುತ್ತೆ, ಹಾಗೆ ಡ್ರಾಫ್ಟ್ ಪ್ಲಾಂಟಿಗೆ ಸ್ಮಾಲ್ ಟಿ ಬರುತ್ತೆ, ಓಕೆನಾ? ಸೊ ಇಲ್ಲಿ ಗ್ಯಾಮೆಟ್ ಇವಾಗ ನೋಡಿ, ಇಲ್ಲಿ ಆ್ಯಕ್ಚುಲಿ ಈ ಟಿ ಬರಲ್ಲ, ಈ ಟಿ ಬರುತ್ತೆ. ಸೊ ಎರಡೂ ಕಡೆಯಿಂದ ಒಂದೊಂದು ಟೀನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ತೊಗೊತೀವಿ. ಸೊ ನಮ್ಗೆ ಇವಾಗ ಬಂದಿರೋದು F1 ಜನ್ರೇಷನಲ್ಲಿ ಒಂದು ಬಿಗ್ ಟಿ ಹಾಗೂ ಒಂದು ಸ್ಮಾಲ್ ಟಿ. ಇದು F1 ಜನ್ರೇಷನ್ ಆಗಿರುತ್ತೆ. ನಾವು ಇದನ್ನು ಫಸ್ಟ್ ಅಲೀಲ್ ಅಂತ ಕೂಡ ಕರಿತೀವಿ. ಸೊ ಸೆಲ್ಫ್ ಪಾಲಿನೇಷನ್ ಆಗ್ತಿರೋದ್ರಿಂದ ಇದು ಮೋನೋಹೈಬ್ರಿಡ್ ಅಂತ ಹೇಳಿದ್ದೀನಿ. ಸೆಲ್ಫ್ ಪಾಲಿನೇಷನ್ ಆಗ್ತಾ ಇರುತ್ತೆ ಮೋನೋಹೈಬ್ರಿಡ್ ಕ್ರಾಸಲ್ಲಿ. ಸೊ ಈಗ ಟಿ ಈಗ ಈ ಥರ ಕೊಟ್ಟಿದ್ದಾರಲ್ವಾ, ನಿಮ್ಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ನಾನು ಚಕ್ಕರ್ ಬೋರ್ಡ್ನ ಹೇಗೆ ಈಸಿಯಾಗಿ ಬರಿಬೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಿಮಗೆ F1 ಜನ್ರೇಷನ್ ಏನು ಅಂತ ಗೊತ್ತಾಗಿದೆ ಅಲ್ವಾ? F1 ಜನ್ರೇಷನ್ ಇದು ಒಂದು ಬಿಗ್ ಟಿ ಇರುತ್ತೆ, ಒಂದು ಸ್ಮಾಲ್ ಟಿ ಇರುತ್ತೆ. ಸೊ ಇವಾಗ ನಾವು ಇಲ್ಲಿ ಗ್ಯಾಮೆಟ್ಸ್ ಹಾಕ್ಕೊಂಡು ಗ್ಯಾಮೆಟ್ಸ್ ಅಂತ ಇಲ್ಲಿ ತೊಗೊತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಬಿಗ್ ಟಿ, ಸ್ಮಾಲ್ ಟಿ, ಸರಿ ಒಂದು ನಿಮಿಷ,
ನಾನು ಗ್ಯಾಮೆಟ್ಸ್ ಅಂತ ಬರೆಯಲ್ಲ, ಹಾಗೆ ಚೆಕ್ಕರ್ ಬೋರ್ಡ್ನ ಬರಿತಾ ಹೋಗೋಣ. ಇಲ್ಲಿರುವಂಥ ಒಂದು ಬಿಗ್ ಟಿ ಮತ್ತು ಸ್ಮಾಲ್ ಟಿನ ಒಂದು ಬಿಗ್ ಟಿ ಒಂದು ಸ್ಮಾಲ್ ಟಿ ಅಂತ ತಗೋತೀವಿ. ಇಲ್ಲಿ ಕೂಡ ಅಷ್ಟೇ ಒಂದು ಬಿಗ್ ಟಿ ಮತ್ತು ಒಂದು ಸ್ಮಾಲ್ ಟಿ ಅಂತ ತಗೋತೀವಿ. ಸೊ ನಾವು ಇವಾಗ ಏನು ಮಾಡಬೇಕು, ಹೇಗೆ ಚೆಕ್ಕರ್ ಬೋರ್ಡ್ನ ಬರೆಯೋದು ಅಂತ ನೋಡುವಾಗ ಫಸ್ಟ್ ಇಲ್ಲಿ ನೀವು ಈ ಥರ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ, ಟಿ ಟಿ. ಸೊ ಇಲ್ಲಿ ಸ್ಮಾಲ್ ಟಿ ಇದೆ, ಇಲ್ಲಿ ಬಿಗ್ ಟಿ ಇದೆ. ಸೊ ಇಲ್ಲಿ ಬಿಗ್ ಟಿ ಮತ್ತು ಸ್ಮಾಲ್ ಟಿ. ಸೊ ಇಲ್ಲಿ ಮತ್ತು ಇದನ್ನು ಇಲ್ಲಿ ಒಂದು ಬಿಗ್ ಟಿ ಬರುತ್ತೆ, ಒಂದು ಸ್ಮಾಲ್ ಟಿ ಬರುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಮಾಲ್ ಟಿ ಬರುತ್ತೆ, ಒಂದು ಸ್ಮಾಲ್ ಟಿ ಬರುತ್ತೆ. ಸೊ ನಿಮಗೆ ಚೆಕ್ಕರ್ ಬೋರ್ಡ್ ಬರೆಯೋದು ಇವಾಗ ಕನ್ಫ್ಯೂಷನ್ ಆಗ್ಬೋದು, ಬಟ್ ನಾನು ಚೆಕ್ಕರ್ ಬೋರ್ಡ್ಗಂತಲೇ ಒಂದು ಕ್ಲಾಸ್ ಮಾಡ್ತೀನಿ, ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಷನ್ ಆದರೆ. ಬಟ್ ಚೆಕ್ಕರ್ ಬೋರ್ಡ್ ಬರೆಯೋದು ತುಂಬ ಈಸಿ. ಸೊ ಇದರೊಳಗೆ ಮಾತ್ರ ಯಾರು ಮಾರ್ಕ್ಸ್ನ ಕಳ್ಕೋಬಾರ್ದು. ಸೊ ನಿಮಗೆ ಡಾಮಿನೇಟ್ ರೇಟ್, ರೆಸೆಸಿವ್ ರೇಟ್ ಏನು ಅಂತ ಇನ್ನೂ ಗೊತ್ತಿಲ್ಲ ಅಲ್ವಾ, ಅದನ್ನು ತಿಳ್ಕೊಂಡಾಗ ಚೆಕ್ಕರ್ ಬೋರ್ಡ್ ಹೇಗೆ ಏನಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಫಿನೋಟೆಫಿಕ್ ರೇಷಿಯೋ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಜಿನೋಟೆಫಿಕ್ ರೇಷಿಯೋ, ಒಂದು ಫಿನೋಟೆಫಿಕ್ ರೇಷಿಯೋ ಅಂತ ಬರುತ್ತೆ. ಸೊ ನೀವು ಈ ರೇಷಿಯೋನ ನೀಟಾಗಿ ತಿಳ್ಕೊಂಡಿರಬೇಕು. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಬಂದಾಗ ಯಾವಾಗಲೂ ಬರುತ್ತೆ ಇದೇ ರೇಷಿಯೋ. ಸೊ ಒಂದು ರೇಷಿಯೋ 3:1 ಅಂತ ಬಂದರೆ, ಇನ್ನೊಂದು ರೇಷಿಯೋ 1:2:1 ಅಂತ ಬರುತ್ತೆ. ಓಕೆನಾ. ಸೊ ನಿಮಗೆ ಇಲ್ಲಿ ಡೀಟೇಲಾಗಿ ಚೆಕ್ಕರ್ ಬೋರ್ಡ್ ಬಗ್ಗೆ ಅವ್ರು ಕೊಟ್ಟಿಲ್ಲ, ನಾನು ನಿಮಗೆ ಇಲ್ಲಿದೆ, ನಾನು ಹೇಳ್ತೀನಿ ನಿಮಗೆ. ಸೊ ಇದೆಲ್ಲ ಕ್ಯಾರೆಕ್ಟರ್ಸ್, ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ನೀವು ಇದನ್ನ ಒಂದ್ಸತಿ ರೆಫರ್ ಮಾಡಿ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ನೋಡೋಣ, ಇವಾಗ ಹೇಳ್ತೀನಿ ಡಾಮಿನೇಟ್ ರೇಟ್ ಅಂದರೆ ಏನು. ಸೊ ಇಲ್ಲಿ ನೋಡಿ, ಒಂದು ಕ್ಯಾಪಿಟಲ್ ಟಿ, ಒಂದು ಕ್ಯಾಪಿಟಲ್ ಟಿ, ಒಂದು ಸ್ಮಾಲ್ ಟಿ ಮತ್ತು ಒಂದು ಕ್ಯಾಪಿಟಲ್ ಟಿ. ಸೊ ಇಲ್ಲಿ ಎರಡೂ ಟಿಗಳೇನಾಗಿದೆ, ಕ್ಯಾಪಿಟಲ್ ಆಗಿದೆ. ಸೊ ಇದನ್ನು ನಾವು ಡಾಮಿನೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಕ್ಯಾಪಿಟಲ್ ಇದೆ, ಒಂದು ರೆಸೆಸಿವ್ ಇದೆ, ಅಂದರೆ ಒಂದು ಬಿಗ್ ಟಿ ಇದೆ, ಒಂದು ಸ್ಮಾಲ್ ಟಿ ಇದೆ. ಸೊ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ, ಒಂದ್ಸತಿ ಒಂದು ಬಿಗ್ ಟಿ, ಒಂದು ಸ್ಮಾಲ್ ಟಿ ಬಂದರೆ ಇದು ಯಾವತ್ತಿದ್ರೂ ಡಾಮಿನೇಟ್ ರೇಟ್ ಆಗಿರುತ್ತೆ. ಬಿಕಾಸ್ ಯಾವುದೇ ಒಂದು ಯಾವುದೇ ಒಂದು ಗ್ಯಾಮೆಟ್ಸ್ ಫಾರ್ಮೇಷನ್ ಆದರೂ ಅಷ್ಟೇ, ಒಂದು ಕ್ಯಾಪಿಟಲ್ ಟಿ ಒಂದು ಬಂದುಬಿಟ್ರೆ ಅಥವಾ ಕ್ಯಾಪಿಟಲ್ ಲೆಟರ್ ಯಾವುದೇ ಆದರೂ ಬಂದರೂ ಅದು ಡಾಮಿನೇಟೆಡ್ ರೇಟ್ ಆಗಿರುತ್ತೆ. ಸೊ ಅದೇ ಎರಡು ಸ್ಮಾಲ್ ಆದರೆ ಇದು ರೆಸೆಸಿವ್ ರೇಟ್ ಆಗುತ್ತೆ. ಸೊ ಇಲ್ಲಿ ಟಿ ಡಾಮಿನೇಟ್ ಆಗ್ತಿಲ್ಲ. ಸೊ ಇಲ್ಲಿ ನೋಡಿ, ನೀವು ಈಗ ಡಾಮಿನೇಟ್ ರೆಸೆಸಿವ್ ಅಂತ ಏನು ಕರಿತೀವಿ, ಈ ಬಿಗ್ ಟಿ ಏನಿದೆ ಇದು ಡಾಮಿನೇಟ್ ಮಾಡ್ತಿದೆ, ಇದು ಸ್ಮಾಲ್ ಟೀನ ಡಾಮಿನೇಟ್ ಮಾಡ್ತಿದೆ. ಅದೇ ಸ್ಮಾಲ್ ಟಿ ಏನು ಮಾಡ್ತಿದೆ, ಬಿಗ್ ಟೀನ ರೆಸೆಸಿವ್ ಆಗ್ತಿದೆ. ಅಂದರೆ ಬಿಗ್ ಟಿ ಯಾವತ್ತಿದ್ರೂ ಡಾಮಿನೇಟ್ ಆಗುತ್ತೆ, ಸ್ಮಾಲ್ ಟಿ ರೆಸೆಸಿವ್ ಆಗುತ್ತೆ ಅಂತ ಹೇಳ್ತಿರೋದು. ಸೊ ಡಾಮಿನೇಟ್ ಮತ್ತು ರೆಸೆಸಿವ್ ತುಂಬ ಕನ್ಫ್ಯೂಷನ್ ಬೇಡ. ಬಿಗ್ ಟಿ ಯಾವತ್ತಿದ್ರೂ ಡಾಮಿನೇಟ್ ಆಗುತ್ತೆ, ಸ್ಮಾಲ್ ಟಿ ಯಾವತ್ತಿದ್ರೂ ರೆಸೆಸಿವ್ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಹೇಳಿದೆ ಅಲ್ವಾ, ಒಂದು ಫೋನೋಟೈಪಿಕ್ ರೇಷಿಯೋ ಬರುತ್ತೆ, ಒಂದು ಜಿನೋಟೈಪಿಕ್ ರೇಷಿಯೋ ಬರುತ್ತೆ. ಫೋನೋಟೈಪಿಕ್ ರೇಷಿಯೋ 3:1, ಜಿನೋಟೈಪಿಕ್ ರೇಷಿಯೋ 1:2:1. ಸೊ ಫಿನೋಟೈಪಿಕ್ ರೇಷಿಯೋಲಿ ಫಿಸಿಕಲ್ ಅಪೀರಿಯನ್ಸ್ ಅದು ಟಾಲ್ ಅಥವಾ ಶಾರ್ಟ್ ಆಗಿರುತ್ತೆ. ಅದು ಜಿನೋಟೈಪಿಕ್ ರೇಷಿಯೋಲಿ ಜೆನೆಟಿಕ್ ಮೇಕಪ್ ಅಂದರೆ ನಿಮಗೆ ಚೆಕ್ಕರ್ ಬೋರ್ಡ್ನ ಹೇಳಿದೆ ಅಲ್ವಾ, ನಿಮಗೆ ಚೆಕ್ಕರ್ ಬೋರ್ಡೇ ಒಂದು ಕ್ಲಾಸ್ ತೊಗೊಂಡು ಮಾಡ್ತೀನಿ ಅಂತ. ಆ ಚೆಕ್ಕರ್ ಬೋರ್ಡಲ್ಲಿ ಇದು 3:1 ಹೇಗೆ ಗೊತ್ತಾಗುತ್ತೆ ಅಥವಾ 1:2:1 ಹೇಗೆ ಗೊತ್ತಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಅಬ್ಸರ್ವೇಷನ್, ಆಲ್ ಎಫ್1 ಪ್ರೋಜನಿ ವೆರ್ ಟಾಲ್. ಸೊ ಇಲ್ಲಿ ಅಬ್ಸರ್ವೇಷನ್ ಅಂದರೆ ಏನು, F1 ಜನ್ರೇಷನ್ ಅಂದರೆ ಯಾವುದು, ಇದು F1 ಜನ್ರೇಷನ್. ಸೊ ಇಲ್ಲಿ F1 ನಾನು ಹೇಳಿದೆ, ಒಂದು ಬಿಗ್ ಟಿ, ಒಂದು ಸ್ಮಾಲ್ ಟಿ ಇದ್ದರೆ ಇದು ಡಾಮಿನೇಟ್ ರೇಟೇ ಆಗಿರುತ್ತೆ ಅಂತ. ಸೊ ಡಾಮಿನೇಟ್ ಅಂದರೆ ಏನು, ಬಿಗ್ ಟಿ ಅಂದರೆ ಏನು, ಟಾಲ್ ಅಲ್ವಾ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಆಲ್ F1 ಪ್ರೋಜನಿ ವೆರ್ ಟಾಲ್ ಅಂತ ಹೇಳ್ತಿದ್ದಾರೆ. ಸೊ F2 ಪ್ರೋಜನಿಯಲ್ಲಿ 1/4 ವೆರ್ ರೇಷಿಯೋ. ಸೊ 1/4 ವೆರ್ ರೇಷಿಯೋ ಯಾವುದು, F2 ಜನ್ರೇಷನಲ್ಲಿ. ಸೊ F2 ಜನ್ರೇಷನ್ ನಮ್ಗೆ ಏನು ಬರುತ್ತೆ, 1/4 ವೆರ್ ಶಾರ್ಟ್. ಅಂದರೆ ಎಲ್ಲ ಶಾರ್ಟ್ ಆಗಿರಲಿಲ್ಲ, 1/4 ಮಾತ್ರ ಶಾರ್ಟ್ ಆಗಿತ್ತು. ಸೊ ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಮತ್ತೆ ಕೊಟ್ಟಿದ್ದಾರೆ. ಸೊ ಕನ್ಫ್ಯೂಷನ್ ಏನಾಗುತ್ತೆ ನಮಗೆ, ಟಿ ಅಂದರೆ ಬಿಗ್ ಟಿ ಆ್ಯಂಡ್ ಸ್ಮಾಲ್ ಟಿ ಬೋತ್ ಆರ್ ಟಾಲ್ ಪ್ಲಾಂಟ್ಸ್, ವೈಲ್ ಸ್ಮಾಲ್ ಟಿ ಈಸ್ ಅ ಶಾರ್ಟ್ ಪ್ಲಾಂಟ್. ಸೊ ಇಲ್ಲಿ ನಾನು ಅಗೇನ್ ಹೇಳ್ತಿದ್ದೀನಿ, ಯಾವುದೇ ಬಿಗ್ ಟಿ ಅಥವಾ ಕ್ಯಾಪಿಟಲ್ ಟಿ ಅಂತ ಬಂದಾಗ ಅದು ಡಾಮಿನೇಟ್ ಆಗಿರುತ್ತೆ ಅಥವಾ ಟಾಲ್ ಪ್ಲಾಂಟ್ಸ್ ಆಗಿರುತ್ತೆ. ಅದೇ ಸ್ಮಾಲ್ ಟಿ ಅಂತ ಬಂದಾಗ ಅದು ಶಾರ್ಟ್ ಆಗಿರುತ್ತೆ. ಅ ಸಿಂಗಲ್ ಕಾಪಿ ಆಫ್ ಬಿಗ್ ಟಿ ಈಸ್ ಎನಫ್ ಟು ಮೇಕ್ ದ ಪ್ಲಾಂಟ್ ಟಾಲ್. ಸೊ ಅರ್ಥ ಮಾಡ್ಕೊಳ್ಳಿ, ಅ ಸಿಂಗಲ್ ಕಾಪಿ ಆಫ್ ಬಿಗ್ ಟಿ ಈಸ್ ಎನಫ್ ಟು ಮೇಕ್ ಅ ಪ್ಲಾಂಟ್ ಟಾಲ್, ವೈಲ್ ಬೋತ್ ಕಾಪೀಸ್ ಹ್ಯಾವ್ ಟು ಬಿ ಸ್ಮಾಲ್ ಟಿ ಫಾರ್ ದ ಪ್ಲಾಂಟ್ ಟು ಬಿ ಶಾರ್ಟ್. ಸೊ ಇವಾಗ ಒಂದು ಪ್ಲಾಂಟ್ ಟಾಲ್ ಆಗಬೇಕು ಅಂದರೆ ಒಂದು ಬಿಗ್ ಕ್ಯಾಪಿಟಲ್ ಟಿ ಇದ್ದರೆ ಸಾಕು. ಬಟ್ ಅದೇ ಒಂದು ಪ್ಲಾಂಟ್ ಶಾರ್ಟ್ ಆಗಬೇಕು ಅಂದರೆ ಎರಡೂ ಅಲೀಲ್ಸ್ ಏನಾಗಿರಬೇಕು, ಶಾರ್ಟ್ ಅಂದರೆ ಅಥವಾ ಕ್ಯಾಪಿಟಲ್ ಲೆಟರ್ ಆಗಿರಬಾರ್ದು, ಸ್ಮಾಲ್ ಲೆಟರ್ ಟಿ ಆಗಿರಬೇಕು. ಸೊ ಕ್ಯಾರೆಕ್ಟರ್ಸ್ ಆರ್ ಟ್ರೇಟ್ಸ್ ಲೈಕ್ ಬಿಗ್ ಟಿ ಆರ್ ಕಾಲ್ಡ್ ಡಾಮಿನೇಟ್ ಟ್ರೇಟ್ ಬಿಕಾಸ್ ಇಟ್ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್. ಸ್ಮಾಲ್ ಟಿ ಆರ್ ರೆಸೆಸಿವ್ ಟ್ರೇಟ್ ಬಿಕಾಸ್ ಇಟ್ ರಿಮೇನ್ಸ್ ಸಪ್ರೆಸ್ಡ್. ಸೊ ಇವಾಗ ನಾವು ಮೋನೋ ಹೈಬ್ರಿಡ್ ಕ್ರಾಸ್ ಬಗ್ಗೆ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಮೋನೋ ಹೈಬ್ರಿಡ್ ಕ್ರಾಸ್ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಬಿಕಾಸ್ ಇದೊಂದು ಸ್ವಲ್ಪ ಟ್ರಿಕ್ಕಿ ಲೆಸನ್ ಆಗಿರೋದ್ರಿಂದ ಯಾವುದೇ ಡೌಟ್ಸ್ ಇದ್ರೂ ಹಾಗೆ ಇಟ್ಕೋಬೇಡಿ, ಅಲ್ಲೇ ಕಮೆಂಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇವಾಗ ಡೈ ಹೈಬ್ರಿಡ್ ಕ್ರಾಸ್ ನೋಡ್ತಾ ಇದ್ವಿ. ಅ ಕ್ರಾಸ್ ಮ್ಯಾಕಲ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ಹ್ಯಾವಿಂಗ್ ಟೂ ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇಸ್ ಕಾಲ್ಡ್ ಡೈ ಹೈಬ್ರಿಡ್ ಕ್ರಾಸ್. ಸೊ ಇಲ್ಲಿ ನೋಡಿ, ನಾವು ಮೋನೋ ಹೈಬ್ರಿಡ್ ಕ್ರಾಸಲ್ಲಿ ಒಂದು ಬಿಗ್ ಟಿ ಒಂದು ಸ್ಮಾಲ್ ಟಿ ಅಂತ ನೋಡಿದ್ವಿ. ಬಟ್ ಇಲ್ಲೇನಾಗುತ್ತೆ, 2 ಪೇರ್ಸ್ ಬರುತ್ತೆ. 2 ಪೇರ್ಸ್ ಜೊತೆಗೆ ನಾವು ಇಲ್ಲಿ ಮಿಕ್ಸಪ್ ಮಾಡ್ತೀವಿ ಅಥವಾ ಕಾಂಟ್ರಾಸ್ಟಿಂಗೇ ಆಗಿರುತ್ತೆ ಇದು, ಬಟ್ 2 ಪೇರ್ಸ್ ಆಗಿರುತ್ತೆ. ಸೊ ಪೇರೆಂಟಲ್ ಜನ್ರೇಷನ್ ನೋಡಿ ರಂಡ್ ಗ್ರೀನ್ ಸೀಡ್ಸ್ ಅಂತ ಇದೆ. ಅದೇ ಅಪೋಸಿಟ್ ಜನ್ರೇಷನ್ ವ್ರಿಂಕಲ್ಡ್ ಯೆಲ್ಲೋ ಸೀಡ್ಸ್. ಸೊ ಇದಕ್ಕೆ ಒಂದೊಂದು ಗ್ಯಾಮೆಟ್ಸ್ ನೇಮ್ ಕೊಟ್ಟಿದ್ದಾರೆ. ಏನು, ಬಿಗ್ ಆರ್, ಬಿಗ್ ವೈ. ಅದೇ ಆಪೋಸಿಟ್ ಕಾಂಟ್ರಾಸ್ಟಿಂಗ್ ನೋಡಿದಾಗ ಸ್ಮಾಲ್ ವೈ ಅಂತ ಕೊಟ್ಟಿದ್ದಾರೆ. ಅದೇ ನಾವು F1 ಪ್ರೋಜನಿ. ಸೊ ಇವಾಗ ನಾವು F1 ಪ್ರೋಜನಿ ಹೇಗೆ ತಗೋಬೇಕು, ಸೊ ಇಲ್ಲಿ ಒಂದು ಬಿಗ್ ಆರ್ ಸ್ಮಾಲ್ ವೈ ಇದಲ್ವಾ. ಸೊ ಇಲ್ಲಿಂದ ಫಸ್ಟ್ ಯಾವುದಿದೆ ಅದನ್ನು ತಗೊಳ್ಳಿ. ಇಲ್ಲಿ ಬಿಗ್ ಆರ್ ಬಂತು ನಮಗೆ. ಸೊ ಇಲ್ಲಿ ಈ ಕಡೆ ಸೈಡಲ್ಲಿ ನೋಡಿ, ಸ್ಮಾಲ್ ವೈ ಇದೆ. ಸೊ ಇಲ್ಲಿಂದ ನಾವು ಸೆಕೆಂಡ್ ನಂಬರ್ನ ತೊಗೋಬೇಕು. ಸೆಕೆಂಡ್ ಇದಲ್ವಾ, ಸೆಕೆಂಡ್ನ ತೊಗೊಳ್ಳಿ. ಸೊ ಇಲ್ಲಿ ಬಂತು, ಮತ್ತು ಥರ್ಡ್ನ ತೊಗೊಳ್ಳಿ ಬಿಗ್ ವೈ, ಇಲ್ಲಿ 4ನ ತೊಗೊಳ್ಳಿ. ಈ ಥರ ನಾವು ಶಫಲ್ ಮಾಡಿಕೊಂಡು ತೊಗೋಬೇಕಾಗುತ್ತೆ.
ಸೊ ನಮ್ಗೆ ಅವಾಗ ಫೈನಲಾಗಿ ಬರೋದೇನು ಬಿಗ್ ಆರ್, ಬಿಗ್ ವೈ, ಸ್ಮಾಲ್ ವೈ. ಸೊ ಇದನ್ನು ನಾವೇನಂತ ಕರಿತೀವಿ, ರೌಂಡ್ ಎಲ್ಲೋ ಅಂತ ಕರಿತೀವಿ. ಸೊ ಮೇಲೆ ನೀವು ಇದನ್ನೆಲ್ಲ ಬರೆಯೋದನ್ನ ತಿಳ್ಕೊಬೇಕು, ಇದಕ್ಕೆಲ್ಲ ಮಾರ್ಕ್ಸ್ ಕಂಟೇನ್ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಸೆಲ್ಫಿಂಗ್. ಇವಾಗ ಸೆಲ್ಫ್ ಮಾಡ್ತಾ ಹೋಗ್ತಾರೆ, ಇದನ್ನ ಹೇಗೆ ನಾವು ಬರೀಬೇಕು ಅಂತ ಹೇಳ್ತಾ ಹೋಗ್ತಾರೆ ಅವರು. F1 ಪ್ರೋಜನಿ ಇಲ್ಲಿ ಬಿಗ್ ಆರ್, ಬಿಗ್ ವೈ, ಬಿಗ್ ಆರ್, ಸ್ಮಾಲ್ ವೈ. ಸೊ ಇದನ್ನು ನಾವು ಹೇಗೆ ಬರ್ಕೋಬೇಕು, ಇಲ್ಲಿ ನಾವು ಬರ್ದಿದ್ದೀವಿ ನೋಡಿ, ಇಲ್ಲಿದೆ ಅಲ್ವಾ, ಇದನ್ನ ಹೇಗೆ ಬರೀಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾನು ಇಲ್ಲಿ ನಿಮಗೆ ಬರೆದ್ರೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ರೀ. ಸೊ ಹೀಗೆ ಹೇಳ್ತೀನಿ, ಹೇಳಿದಾಗ ಅರ್ಥ ಆಗ್ಬೋದು. ಸೊ ಫಸ್ಟ್ ನಾವೇನು ಮಾಡಬೇಕು, ಈ ಬಿಗ್ ಆರ್ ಏನಿದೆ, ಈ ಬಿಗ್ ಆರ್ನ ಬೇರೆ ಇರೋ ವೈ ಜೊತೆಗೆ, ಒಂದು ಕ್ಯಾಪಿಟಲ್ ವೈ ಇದೆ, ಒಂದು ಸ್ಮಾಲ್ ವೈ ಇದೆ ಅಲ್ವಾ. ಸೊ ಇವೆರಡು ವೈ ಜೊತೆಗೆ ನಾವು ಮ್ಯಾಚ್ ಮಾಡಬೇಕು. ಸೊ ಫಸ್ಟ್ ಬಿಗ್ ಆರ್ನ ತಗೊಳ್ಳಿ, ಕ್ಯಾಪಿಟಲ್ ವೈ ಜೊತೆಗೆ ಮ್ಯಾಚ್ ಮಾಡಿ. ಸೊ ಅವಾಗ ನಮಗೆ ಬರೋದು ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಕಲರ್ ಚೇಂಜ್ ಮಾಡ್ತೀನಿ ನೋಡಿ, ಅವಾಗ ನಿಮಗೆ ಗೊತ್ತಾಗ್ಬೋದು. ಸೊ ಓಕೆ, ನಿಮಿಷ ಇರಿ. ಸೊ ಇವಾಗ ಈ ಕ್ಯಾಪಿಟಲ್ ಆರ್ನ ಸ್ಮಾಲ್ ವೈ ಜೊತೆಗೆ ಮ್ಯಾಚ್ ಮಾಡ್ತೀರಾ, ಅವಾಗ ನಿಮ್ಗೆ ಏನು ಬರುತ್ತೆ, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಬರುತ್ತೆ. ಸೊ ಇವಾಗ ಕ್ಯಾಪಿಟಲ್ ಆರ್ ಆಯಿತು, ಇವಾಗ ಇದನ್ನೇ ಸ್ಮಾಲ್ ಆರ್ ಜೊತೆಗೆ ಮಾಡಬೇಕು. ಸ್ಮಾಲ್ ಆರ್ನ ಏನು ಮಾಡ್ತೀರಾ, ಬಿಗ್ ವೈ ಜೊತೆಗೆ ಮ್ಯಾಚ್ ಮಾಡ್ತೀರಾ, ಅವಾಗ ನಿಮಗೆ ಸ್ಮಾಲ್ ಆರ್, ಬಿಗ್ ವೈ ಬರುತ್ತೆ. ಆಮೇಲೆ ಏನು ಮಾಡ್ತೀರಾ, ಸ್ಮಾಲ್ ಆರ್ನ ಸ್ಮಾಲ್ ವೈ ಜೊತೆಗೆ ಮ್ಯಾಚ್ ಮಾಡ್ತೀರಾ, ಅವಾಗ ನಿಮಗೆ ಸ್ಮಾಲ್ ಆರ್, ಸ್ಮಾಲ್ ವೈ ಬರುತ್ತೆ. ಸೊ ನಿಮಗೆ ಇಲ್ಲಿ ಏನು ಬರ್ಕೊಂಡಿರ್ತೀರಾ ಅದನ್ನೇ ಸೇಮ್ ಈ ಕಡೆ ಸೈಡ್ ಕೂಡ ಹಾಕೋಬೇಕು. ಇದನ್ನ ಹಾಕೊಂಡಾದ್ಮೇಲೆ ಈಸಿ, ಒಂದ್ಸತಿ ನೀವು ಚಕ್ಕರ್ ಬೋರ್ಡ್ನ ಈ ಥರ ಬರೆಯೋದು ಕಲ್ತ್ಕೊಂಡ್ಬಿಟ್ರೆ ಇದ್ರ ನೆಕ್ಸ್ಟ್ ನಿಮಗೆ ಆರಾಮಾಗಿ ಬರಿಬೋದು. ಏನು ಇಲ್ಲಿ ನೋಡಿ, ಒಂದು ನಿಮಿಷ, ಇಲ್ಲಿ ಬಿಗ್ ಆರ್, ಬಿಗ್ ವೈ ಇದಲ್ವಾ, ಇಲ್ಲಿ ನೋಡಿ ಬಿಗ್ ಆರ್, ಬಿಗ್ ವೈ, ಇಲ್ಲಿ ಕೂಡ ಬಿಗ್ ಆರ್, ಬಿಗ್ ವೈ ಬರುತ್ತೆ. ಸೊ ಇಲ್ಲಿ ಇದನ್ನು ಹೇಗೆ ಬರಿತೀವಿ, ಸೊ ಇಲ್ಲಿ ಆರ್ ಇದೆ, ಆರ್ ಬರೀರಿ, ಇಲ್ಲೂ ಆರ್ ಇದೆ, ಆರ್ ಬರೀರಿ, ಇಲ್ಲಿ ಬಿಗ್ ವೈ ಇದೆ, ಬಿಗ್ ವೈ ಬರೀರಿ, ಇಲ್ಲಿ ಬಿಗ್ ವೈ ಇದೆ, ಬಿಗ್ ವೈ ಬರೀರಿ. ಸೊ ನೀವು ಫಸ್ಟ್ ಏನು ನೆನ್ಪಿಟ್ಕೋಬೇಕು ಅಂದರೆ, ಅಲ್ಲಿ ಯಾವುದು ಬಿಗ್ ವೈ ಇದೆಯಾ, ಸ್ಮಾಲ್ ವೈ ಇದೆಯಾ, ಅದನ್ನು ನೀವು ನೀಟಾಗಿ ಬರೀಬೇಕು. ಸ್ಮಾಲ್ ಇದ್ರೂ ಕೂಡ ಬಿಗ್ ಬರೆಯೋದು, ಅಥವಾ ಬಿಗ್ ಇದ್ದರೆ ಸ್ಮಾಲ್ ಬರೆಯೋದು, ಈ ಥರ ಬರೆದ್ರೆ ನಿಮಗೆ ಚಕ್ಕರ್ ಬೋರ್ಡ್ ಹಾಳಾಗುತ್ತೆ. ಸೊ ಚಕ್ಕರ್ ಬೋರ್ಡ್ನ ಬರೆಯೋದು ನೀಟಾಗಿ ಕಲ್ತ್ಕೊಳ್ಳಿ. ಸೊ ಇಲ್ಲಿ ನೋಡಿ ಸೆಕೆಂಡ್, ಇಲ್ಲಿ ಬಿಗ್ ಆರ್ ಇದೆ, ಸೊ ಬಿಗ್ ಆರ್ ಬಂತು. ಆಮೇಲೆ ಇಲ್ಲಿ ಸ್ಮಾಲ್ ವೈ ಇದೆ, ಇಲ್ಲಿ ಬಿಗ್ ಆರ್ ಇದೆ. ಸೊ ಏನು ಮಾಡ್ತೀರಾ, ಫಸ್ಟ್ ಏನು ಮಾಡಿ ಅಂದರೆ, ಬಿಗ್ ಲೆಟರ್ಸ್ ಯಾವುದಿದೆ ಅದನ್ನು ಫಸ್ಟ್ ಬರ್ಕೊಂಡು ಆಮೇಲೆ ಸ್ಮಾಲ್ ಲೆಟರ್ಸ್ನ ಬರೀರಿ, ಈಸಿ ಆಗುತ್ತೆ ಅಂತ ಅಷ್ಟೇ. ನೀವು ಫಸ್ಟ್ ಸ್ಮಾಲ್ ವೈ ಬರ್ತೀನಿ, ಆಮೇಲೆ ಬಿಗ್ ವೈ ಬರ್ತೀನಿ ಅಂದರೂ ನೋ ಪ್ರಾಬ್ಲಮ್, ಏನು ತಪ್ಪಾಗಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ನೀವು ಈ ಥರ ಬರ್ಕೋಬೇಕು. ಇದು ಆದಮೇಲೆ ಚಕ್ಕರ್ ಬೋರ್ಡ್ನ ಕಂಪ್ಲೀಟಾಗಿ ಬರೀರಿ. ಬರೆದ ಆದಮೇಲೆ ಫಿನೋಟೈಪಿಕ್ ರೇಷಿಯೋ ಮತ್ತು ಜಿನೋಟೈಪಿಕ್ ರೇಷಿಯೋನ ನೀವು ಬರೀಬೇಕಾಗುತ್ತೆ. ಸೊ ಫಿನೋಟೈಪಿಕ್ ರೇಷಿಯೋ ನೋಡ್ತಾ ಹೋದಾಗ ರೌಂಡ್ ಎಲ್ಲೋ. ಸೊ ರೌಂಡ್ ಎಲ್ಲೋ ಅಂದ್ರೇನು, ಒಂದು ಬಿಗ್ ಆರ್ ಮತ್ತು ಒಂದು ಬಿಗ್ ವೈ ಇದ್ದಾಗ ಅದು ರೌಂಡ್ ಎಲ್ಲೋ ಆಗುತ್ತೆ ಅಲ್ವಾ. ಸೊ ರೌಂಡ್ ಎಲ್ಲೋ ನಮಗೆ ಬಂದು 9 ಇರುತ್ತೆ, ರೌಂಡ್ ಗ್ರೀನ್ 3 ಇದೆ, ವ್ರಿಂಕಲ್ಡ್ ಎಲ್ಲೋ 3 ಇದೆ, ವ್ರಿಂಕಲ್ಡ್ ಗ್ರೀನ್ 1 ಇರುತ್ತೆ. ಸೊ ಡೈಹೈಬ್ರಿಡ್ ಕ್ರಾಸಲ್ಲಿ ಯಾವತ್ತಿದ್ರೂ ಫಿನೋಟೈಪಿಕ್ ರೇಷಿಯೋ ಆಗಿರುತ್ತೆ 9:3:3:1 ಆಗಿರುತ್ತೆ. ಅದೇ ಜಿನೋಟೈಪಿಕ್ ರೇಷಿಯೋ ನಿಮ್ಗೆ ತುಂಬ ಕಮ್ಮಿ ಕೇಳೋದು, ಬಟ್ ಕೇಳೋದು ತುಂಬ ಅಂದರೆ ತುಂಬ ರೇರು, ಬೇಕಂದ್ರೆ ಬಿಕಾಸ್ ಇದಿಷ್ಟು ದೊಡ್ಡದಿರೋದ್ರಿಂದ ಕೇಳಲ್ಲ ಅವರು, ಬಟ್ ಕೇಳಿದ್ರೆ ನೀವು ಇದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ನೆಕ್ಸ್ಟ್ ಇದರೊಳಗೆ ಅಬ್ಸರ್ವೇಷನ್ ನೋಡಿದಾಗ ನಾವು ಡೈಹೈಬ್ರಿಡ್ ಕ್ರಾಸಲ್ಲಿ ಅಬ್ಸರ್ವೇಷನ್, ವೆನ್ ಬಿಗ್ ಆರ್, ಬಿಗ್ ವೈ ವಾಸ್ ಕ್ರಾಸ್ಡ್ ವಿತ್ ಸ್ಮಾಲ್ ಆರ್, ಸ್ಮಾಲ್ ವೈ ಇನ್ F1 ಜನರೇಷನ್, ಆಲ್ ವೇರ್ big R, small r, big Y, small y, round and yellow seeds. Self-pollination of F1 plants have parental phenotype plus two mixtures recombinates round wrinkled green yellow seeds. Plants appeared in the ratio of 9:3:3:1. So conclusion ಏನಿದ್ರದ್ದು, round and yellow seeds are dominant characters. Occurrence of new phenotypic combination show that genes for round and yellow seeds are inherited independently for each other. ಸೊ ಇಲ್ಲಿಗೆ ನಾವು ಡೈಹೈಬ್ರಿಡ್ ಕ್ರಾಸ್ನ ಕೂಡ ಮುಗಿಸ್ತೀವಿ. ಸೊ ನೀವು ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರನ್ನು ನೋಡಿದಾಗ ಅವ್ರಿಗೆ ಕೂಡ ಕೊಟ್ಟಿದ್ದು ಮೋನೋ ಹೈಬ್ರಿಡ್ ಕ್ರಾಸೇ ಕೊಟ್ಟಿದ್ರು. ಸೊ ಡೈಹೈಬ್ರಿಡ್ ಕ್ರಾಸ್ ಕೊಡಲ್ಲ ಅಂತಲ್ಲ, ಡೈಹೈಬ್ರಿಡ್ ಕ್ರಾಸ್ನು ಕೂಡ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನೀವು ಎರಡೂ ಪ್ರಿಪೇರ್ ಆಗಿರಬೇಕು. ಡೈಹೈಬ್ರಿಡ್ ಕ್ರಾಸ್ ಕೊಟ್ಟರೆ ಇದೇನಿದೆ ಈ ಚಕ್ಕರ್ ಬೋರ್ಡ್ನ ಬರೀಬೇಕಾಗುತ್ತೆ. ಕೆಲವೊಂದು ಸತಿ ವರ್ಡಿಂಗ್ಸ್ನ ಚೇಂಜ್ ಮಾಡ್ಬೋದು, ಬಟ್ ಬರೆಯೋ ರೀತಿ ಮಾತ್ರ ಇದೆ. ಅದೇ ಮೋನೋ ಹೈಬ್ರಿಡ್ನ ಕೊಟ್ಟರೆ ಈ ಥರ ಬರುತ್ತೆ. ಬಟ್ ಮೋನೋ ಹೈಬ್ರಿಡ್ಗೆ ಅದಕ್ಕೂ ಕೂಡ ಒಂದು ಚಕ್ಕರ್ ಬೋರ್ಡ್ ಥರನೇ ಬರುತ್ತೆ. ಅದನ್ನ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಂದರೆ ತೋರಿಸ್ತೀನಿ. ಸೊ ಇಲ್ಲಿಗೆ ನಿಮ್ಮದು ಮೋನೋ ಹೈಬ್ರಿಡ್ ಮತ್ತು ಡೈಹೈಬ್ರಿಡ್ ಎರಡು ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇವಾಗ ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ಸೆಕ್ಸ್ ಡಿಟರ್ಮೈನ್ ಆಗುತ್ತೆ ಅಂತ ನೋಡೋದು. ಈ ಕ್ವೆಶ್ಚನ್ ಒಂಥರ 90% ಎಲ್ಲ ಕ್ವೆಶ್ಚನ್ ಪೇಪರ್ಸಲ್ಲೂ ಬರುತ್ತೆ. ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಈ ಕ್ವೆಶ್ಚನ್ ಇರಲಿಲ್ಲ, ಬಟ್ ಅವರಿಗೂ ಕೂಡ ಯಾವುದು ಪ್ರಿಪರೇಟರಿ ಕ್ವೆಶ್ಚನ್ ಪೇಪರಲ್ಲಿ ಇತ್ತು. ಸೊ ಈ ಕ್ವೆಶ್ಚನ್ನ ನೀವು ಮರಿದೇ ಈ ಕ್ವೆಶ್ಚನ್ನ ಕಲ್ತ್ಕೋಬೇಕಾಗುತ್ತೆ. ಮತ್ತು ತುಂಬ ಅಂದರೆ ತುಂಬ ಈಸಿ ಕ್ವೆಶ್ಚನ್ಸ್ ಇದರೊಳಗಿಂದ ಬರೋದು. ಸೊ ನೋಡಿ, ಫಸ್ಟ್ ಫ್ಯಾಕ್ಟರ್ಸ್ನ ನೋಡಿದಾಗ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಎನ್ವಿರಾನ್ಮೆಂಟಲ್ ಮತ್ತು ಜೆನೆಟಿಕ್ಸ್ ಅಂತ ಇದೆ. ಎನ್ವಿರಾನ್ಮೆಂಟಲ್ಲಿ ಏನು, ಇನ್ ಸಮ್ ಅನಿಮಲ್ಸ್ ದ ಟೆಂಪರೇಚರ್ ಅಟ್ ವಿಚ್ ದ ಫರ್ಟಿಲೈಸ್ಡ್ ಎಗ್ಸ್ ಆರ್ ಕೆಪ್ಟ್ ಡಿಸೈಡ್ಸ್ ದ ಜೆಂಡರ್. ಎಕ್ಸಾಂಪಲ್ ಇನ್ ಟರ್ಟಲ್. Genetic. In some animals like humans, gender or individual is determined by a pair of chromosomes are called sex chromosomes. So environmental ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದ್ರ ಬಗ್ಗೆ ನಮಗೇನು ಕ್ವೆಶ್ಚನ್ಸ್ನ ಕೇಳಲ್ಲ. ಸೊ ಇಲ್ಲಿ ಜೆನೆಟಿಕಲ್ಲಿ ಏನಿದೆ ಅದನ್ನು ನಾವು ತಿಳ್ಕೊಬೇಕು. ಸೊ ಇಲ್ಲಿ ನಿಮಗೆ ಮೇನ್ ಕ್ವೆಶ್ಚನ್ ಏನು ಕೇಳ್ತಾರೆ ಅಂದರೆ, ಒಂದೇ ಕ್ವೆಶ್ಚನ್ನ ಕೇಳೋಕ್ಕೆ ಚಾನ್ಸ್ ಇರುತ್ತೆ, ಬಟ್ ಅದನ್ನು ಹಲವಾರು ಕ್ವೆಶ್ಚನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಥರ ಕೇಳ್ತಾರೆ. ಒಂದೇ ಕ್ವೆಶ್ಚನ್ ಬೇರೆ ಹೆಸರಿಂದ ಕೇಳ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇವಾಗ ನಾವೇನು ತಿಳ್ಕೊಬೇಕು ಅಂದರೆ, ಫೀಮೇಲಲ್ಲಿ
ಬಿಗ್ ಕ್ಯಾಪಿಟಲ್ ಎಕ್ಸ್ ಮತ್ತು ಕ್ಯಾಪಿಟಲ್ ಎಕ್ಸ್ ಇರುತ್ತೆ. ಅದೇ ಮೇಲಲ್ಲಿ ಒಂದು ಕ್ಯಾಪಿಟಲ್ ಎಕ್ಸ್ ಮತ್ತು ಒಂದು ಕ್ಯಾಪಿಟಲ್ ವೈ ಇರುತ್ತೆ. ಸೊ ಫಿಮೇಲಲ್ಲಿ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ, ಅದೇ ಮೇಲಲ್ಲಿ ಮಿಸ್ ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಸೊ ಸೆಕ್ಸ್ ಕ್ರೋಮೋಸೋಮ್ಸ್ ನೋಡಿದಾಗ ಇನ್ ಹ್ಯೂಮನ್ ಬೀನ್ಸ್ ದೇರ್ ಆರ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಸೊ ಅರ್ಥ ಆಯ್ತಾ? ಹ್ಯೂಮನ್ ಬೀನ್ಸಲ್ಲಿ ಇರುತ್ತೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಔಟ್ ಆಫ್ ದೀಸ್ 22 ಕ್ರೋಮೋಸೋಮ್ಸ್ ಪೇರ್ ಆರ್ ಕಾಲ್ಡ್ ಆಟೋ ಕ್ರೋಮೋಸೋಮ್ಸ್. ಸೊ ಈ 23ಯಲ್ಲಿ 22 ನಾವು ಕ್ರೋಮೋಸೋಮ್ಸ್ನ 22 ಕ್ರೋಮೋಸೋಮ್ಸ್ನ ಆಟೋಸೋಮ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಪೇರ್ ಆಫ್ ಕ್ರೋಮೋಸೋಮ್, ಲಾಸ್ಟ್ ಪೇರ್ ಯಾವುದಿದೆ ದಟ್ ಹೆಲ್ಪ್ ಇನ್ ಡಿಸೈಡಿಂಗ್ ಜೆಂಡರ್ ಆಫ್ ದಟ್ ಇಂಡಿವಿಜುವಲ್ ಆರ್ ಕಾಲ್ಡ್ ಸೆಕ್ಸ್ ಕ್ರೋಮೋಸೋಮ್. ಸೊ 23 ಕ್ರೋಮೋಸೋಮ್ಸಲ್ಲಿ 22 ಆಟೋಸೋಮ್ಸ್ ಆಗಿರುತ್ತೆ. ಇನ್ನು ಒಂದು ಲಾಸ್ಟ್ ಕ್ರೋಮೋಸೋಮ್ ಏನಾಗಿರುತ್ತೆ, ಅದು ಸೆಕ್ಸ್ ಡಿಟರ್ಮಿನೇಷನ್ ಮಾಡುವಂಥ ಕ್ರೋಮೋಸೋಮ್ ಆಗಿರುತ್ತೆ. ಸೊ ನಾನು ಹೇಳಿದೆ ನಿಮಗೆ XX ಮತ್ತು XY ಇರುತ್ತೆ ಅಂತ. ಸೆಕ್ಸ್ ಡಿಟರ್ಮಿನೇಷನ್ ಹೇಗಾಗುತ್ತೆ ಅಂತ ನೋಡಿದಾಗ, ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ನಾವು ಚೆಕ್ಕರ್ ಬೋರ್ಡಲ್ಲಿ ಹೇಗೆ ಮಿಸ್ ಮ್ಯಾಚ್ ಮಾಡ್ತಿರ್ತೀವಿ ಅದೇ ಥರ ಮಾಡ್ತಾ ಇರ್ತಾರೆ. ಸೊ ಅವಾಗ ಇಲ್ಲಿ ಫಾದರಲ್ಲಿ X ಇರುತ್ತೆ, ಒಂದು Y ಇರುತ್ತೆ, ಮದರಲ್ಲಿ ಒಂದು X ಇರುತ್ತೆ, ಒಂದು X ಇರುತ್ತೆ. ಸೊ ಈ X ನೋಡಿ, ಇಲ್ಲಿ ಈ X ಮದರಿನ Xಗೆ ಸೇರಿದಾಗ ಇಲ್ಲಿ X ಆಗುತ್ತೆ. ಸರಿ, ಇಲ್ಲಿ ಆಗಿದೆ ಅಲ್ವಾ? ಸೊ ಒಂದು ಈ ಥರ ಜಾಯ್ನ್ ಆದಾಗ XX ಆಗುತ್ತೆ, ಅದೇ ಇನ್ನೊಂದು ಈ ಥರ ಜಾಯ್ನ್ ಆದಾಗ ಮತ್ತೆ XX ಆಗುತ್ತೆ. ಸೊ ಇದು ಮತ್ತೆ ಫೀಮೇಲ್ ಆಗುತ್ತೆ. ಸೊ ನೆಕ್ಸ್ಟ್ Y ಕ್ರೋಮೋಸೋಮ್ X ಜೊತೆ ಸೇರಿದಾಗ XY ಆಗುತ್ತೆ, ಮತ್ತು Y ಕ್ರೋಮೋಸೋಮ್ ಈಗ ಮತ್ತೆ Y ಜೊತೆ ಸೇರಿದಾಗ ಮೇಲ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅವರು, XX ಕ್ರೋಮೋಸೋಮ್ಸ್ ಅಂತ, ಸೊ ಇಟ್ ಈಸ್ ಫೀಮೇಲ್ ಅಂತ, ಅದೇ XY ಕ್ರೋಮೋಸೋಮ್ ಅಂತ ಅದು ಮೇಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವಿಲ್ಲಿ ಆರಾಮಾಗಿ ಅರ್ಥ ಮಾಡ್ಕೋಬೋದು. ಸೊ ಮದರಿಂದ ಪಾಸ್ ಆಗುವಂಥ ಕ್ರೋಮೋಸೋಮ್ XX. ಸೊ ಫಾದರಿಂದ ಅಕಸ್ಮಾತ್ X ಬಂತ, ಸೊ ಅದು ಗರ್ಲ್ ಬೇಬಿ ಆಗುತ್ತೆ. ಬಟ್ ಅದೇ Y ಬಂತ ಬಾಯ್ ಬೇಬಿ ಆಗುತ್ತೆ. ಸೊ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಆಲ್ರೆಡಿ ಬಟ್ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಒಂದು ಸೆಕೆಂಡ್ ಇರಿ. ಎಸ್, ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ಫಾದರ್ ಅಂತ ನಾವು ಹೇಳ್ಬೋದು. ಮದರಿಂದ ಯಾವುದೇ ಥರದ ಚೇಂಜಸ್ ಆಗಿರೋಲ್ಲ. ಮದರಲ್ಲಿರೋದು XX, ಬಟ್ ಫಾದರಲ್ಲಿ XY ಇರೋದ್ರಿಂದ ಫಾದರ್ ಯಾವ ಕ್ರೋಮೋಸೋಮ್ನ ಕಳಿಸ್ತಾರೆ ಅದರ ಮೇಲೆ ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ. ಸೊ ಇದರೊಳಗೆ ಹೇಳ್ತಾರೆ 50% ಪ್ರಾಬಬಿಲಿಟಿ ಫಾರ್ ಫೀಮೇಲ್ ಚೈಲ್ಡ್ ಆ್ಯಂಡ್ 50% ಪ್ರಾಬಬಿಲಿಟಿ ಫಾರ್ ಮೇಲ್ ಚೈಲ್ಡ್. ಎರಡು ಕಡೆ 50-50 ಇರುತ್ತೆ, ಬಟ್ ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಫಾದರ್. ಸೊ ದಿಸ್ shows that half the children will be boys and half will be girls. All children will inherit an X chromosome from their mother regardless whether they are boys or girls. Thus, sex of children will be determined by what they inherit from their father, not from their mother. ಸೊ ಇಲ್ಲಿ ಕೂಡ ಹೇಳ್ತಾರೆ, ಸೊ ಕ್ರೋಮೋಸೋಮ್ ಯಾವುದು ಅವ್ರ ಅಪ್ಪನಿಂದ ಯಾವ ಕ್ರೋಮೋಸೋಮ್ ಬರುತ್ತೆ ಆ ಕ್ರೋಮೋಸೋಮಿಂದ ಮಾತ್ರ ಸೆಕ್ಸ್ ಡಿಟರ್ಮಿನೇಷನ್ ಮಾಡಲು ಸಾಧ್ಯ. ಓಕೆನಾ? ಮದರಿಂದ ಬರುವಂಥ ಕ್ರೋಮೋಸೋಮ್ ಅಲ್ಲ, ಮದರಿಂದ ಇರೋದು XX ಕ್ರೋಮೋಸೋಮೇ. ಸೊ ಇಲ್ಲಿ ತನಕನೇ ಇರೋದು. ನೆಕ್ಸ್ಟ್ ಇವ್ಯಾಲ್ಯೂಷನ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವ್ಯಾಲ್ಯೂಷನ್ ಪಾರ್ಟ್ ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ, ಬಿಕಾಸ್ ಅದೇ ಹೇಳಿದ್ನಲ್ವಾ, ಈ ಹೆರಿಡಿಟಿ ಮತ್ತು ಎವಲ್ಯೂಷನ್ ಚಾಪ್ಟರ್ ಒಂದು ಸ್ವಲ್ಪ ಲಾಂಗ್ ಚಾಪ್ಟರ್ ಆಗಿರೋದ್ರಿಂದ ಇದರೊಳಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಎಲ್ಲ ಒಂಥರ ಹೊಸ ಚಾಪ್ಟರ್ಸ್ ನೀವು ಕಲಿತಾ ಬರ್ತೀರಾ ಇವಾಗಿಂದ. ಸೊ ಅದಕ್ಕೋಸ್ಕರ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಯಾವುದನ್ನು ಹಾಗೆ ಇಟ್ಕೋಬೇಡಿ. ಸೊ ನಾನು ಚೆಕ್ಕರ್ ಬೋರ್ಡ್ ಬಗ್ಗೆ ಮಾತ್ರ ನಿಮಗೆ ಹೇಳ್ತೀನಿ. ಇನ್ನೊಂದು ಸ್ಪೆಷಲ್ ಕ್ಲಾಸ್ ಮಾಡಿಬಿಟ್ಟು ಬರೀ ಒಂದು ಸತಿ ಮೋನೋ ಹೈಬ್ರಿಡ್ ಕ್ರಾಸ್ ಮತ್ತು ಒಂದು ಸತಿ ಡೈ ಹೈಬ್ರಿಡ್ ಕ್ರಾಸ್ನ ಹೇಳ್ಕೊಡ್ತೀನಿ. ಮತ್ತು ವರ್ಡಿಂಗ್ಸಲ್ಲಿ ಕೂಡ ಕೇಳ್ತಾರೆ ನಿಮಗೆ, ಚೆಕ್ಕರ್ ಬೋರ್ಡ್ ಅಂತ ಎಲ್ಲೂ ಮೆನ್ಷನ್ ಮಾಡಲಿಲ್ಲದಕ್ಕೆ ಚೆಕ್ಕರ್ ಬೋರ್ಡ್ನ ಬರೀರಿ ಅಂತ ಕೇಳಿರ್ತಾರೆ, ಅದು ಹೇಗೆ ಅಂತ ಕೂಡ ಹೇಳ್ತೀನಿ. ಸೊ ಮತ್ತು ಏನು ಅಂದರೆ ಈ ಕ್ಲಾಸಸ್ ನಾನು ಏನು ತೊಗೊತೀನಿ, ಮತ್ತು ಇದೆಲ್ಲ ಆದಮೇಲೆ ಇದೇ ಕ್ಲಾಸಸ್ಸು ಮತ್ತು ಒಂದಿಷ್ಟು ಕ್ವೆಶನ್ ಆನ್ಸರ್ಸ್, ಎಕ್ಸ್ಟ್ರಾ ಕ್ವೆಶನ್ಸ್ ಇದೆ ನನ್ನ ಹತ್ರ, ಅಡಿಷನಲ್ ಕ್ವೆಶನ್ಸ್ ಆಗಿರಲಿ ಅಥವಾ MCQs ಆಗಿರಲಿ, ಹೇಗೆ ಕೇಳ್ಬೋದು ಅಥವಾ ಪ್ರೀವಿಯಸ್ ಇಯರ್ಸ್ದು ಅದೆಲ್ಲನೂ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಯಾವುದೇ ವೀಡಿಯೋಸ್ನ ಮಿಸ್ ಮಾಡಬೇಡಿ, ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ ನೆಕ್ಸ್ಟು. ಸೊ ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಹಾಗೆ ಅಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ತಲುಪಲಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಥ್ಯಾಂಕ್ ಯು.